ಈ ಒಂದು ಸುಂದರ ಸಮಾರಂಭಕ್ಕೆ ಪ್ರಾರ್ಥನೆಯ ಮೂಲಕ ಹಾಡನ್ನು ಹಾಡ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಮುಖ್ಯ ಪ್ರಾರಂಭ ನೀಡಿದಂತಹ ಮಹಿಳಾ ಮಣಿಗಳಿಗೆ ಅತ್ಯುತ್ತಮವಾದಂಥ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ತಾವುಗಳೆಲ್ಲ ವನಿತೆಯರು ಸೇರಿ ಆಯೋಜನೆ ಮಾಡಿದ್ದೀರಾ. ಇದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮಾದರಿ ಕಾರ್ಯಕ್ರಮ. ಚಿತ್ರದುರ್ಗದಲ್ಲಿ ಸಾಂಕೇತಿಕವಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಚಿತ್ರದುರ್ಗ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮವನ್ನು, ಒಂದು ಚಟುವಟಿಕೆಯನ್ನು ಮಾಡ್ತಾರೆ ಹೊರತುಪಡಿಸಿ ಇಂಥ ಅಭೂತವಾದಂಥ ಅದ್ಭುತ ಕಾರ್ಯಕ್ರಮವನ್ನು ನಿಜವಾಗ್ಲೂ ನೀವು ಮಾಡಿ ಒಂದು ಸಾಧನೆ ಥರ ಸರ್ಕಾರಕ್ಕೆ ತೋರಿಸಿದಿರೋದು. ನಮ್ಮ ಉದ್ದೇಶ ಇದ್ದಿದ್ದು ಕನ್ನಡ ಸಂಸ್ಕೃತಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ನ ಇಲ್ಲಿ ಕರೆಸಿ ತುಮಕೂರಿಗೆ ಸಹಸ್ರಾರು ಮಂದಿ ಮಹಿಳೆಯರ ಉಪಸ್ಥಿತಿನಲ್ಲಿ ಒಂದು ಇಡೀ ನಾಡಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇತ್ತು. ಅದರ ಮುಖೇನ ಎಲ್ಲ ಕಡೆನೂ ವೀರವನಿತೆ ಓಬವ್ವನ ಹೆಸರಲ್ಲಿ ಪ್ರಶಸ್ತಿ ಹಾಗೂ ಒಂದು ಸ್ಕಾಲರ್ಶಿಪ್ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತ ಉದ್ದೇಶ ಇತ್ತು. ನಮ್ಮ ಹೆಣ್ಮಕ್ಳು ಸ್ವಲ್ಪ ಯಾಕೋ ಶೇಕ್ ಆಗ್ಬಿಟ್ಟು ಅದು ದೊಡ್ಡದು ಸಮಾವೇಶ ಸಮಾರಂಭ ಸಿದ್ಧತೆಗಳು, ಅದಕ್ಕೆ ಪೂರಕವಾದಂಥ ವ್ಯವಸ್ಥೆಗಳು ಮುಂದಿನ ಬಾರಿ ನಾವು ಮಾಡ್ತೀವಿ ಅಂತೇಳಿ ಇದಕ್ಕೇನು ನಮಗೆ ಟೈಮು ಮುಹೂರ್ತ ಏನೂ ಬೇಕಾಗಿಲ್ಲ. ಈಗೇನೋ ಬೆಳಗಾವಿ ಅಧಿವೇಶನ ಇತ್ತು, ಅವ್ರು ಸ್ವಲ್ಪ ಬ್ಯುಸಿ ಇದ್ದರು. ಈಗಲೂ ಕಾಲ ಮಿಂಚಿಲ್ಲ. ತುಮಕೂರಿನವ್ರು ನೀವುಗಳು ಜನವರಿನಲ್ಲೋ ಫೆಬ್ರವರಿನಲ್ಲೋ ಮಂತ್ರಿಗಳು ಇರ್ತಾರೆ, ಇಲಾಖೆ ಇರ್ತಾರೆ, ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ. ಎಲ್ಲರೂ ಜವಾಬ್ದಾರಿಗಳು ತಗೊಳ್ತೀವಿ. ನೀವು ಇನ್ನೊಮ್ಮೆ ಈ ಕಾರ್ಯಕ್ರಮನ ನೀವು ಇಲ್ಲಿ ಮಾಡಿದರೆ ಯಶಸ್ವಿ ಆಗ್ತದೆ. ಇಡೀ ನಾಡಿಗೆ ಒಂದು ಒಳ್ಳೆ ಸ್ಟ್ರಾಂಗ್ ಮೆಸೇಜ್ ಹೋಗ್ತದೆ. ಇದು ಆಗಬೇಕಿಲ್ಲ. ಇದು ಒಳ್ಳೆಯ ಒಂದು ಸಮುದಾಯಕ್ಕೆ ಸೀಮಿತ ಆಗ್ಬೋದು. ಎಲ್ಲ ಮಹಿಳೆಯರಿಗೆ, ಎಲ್ಲ ಒಂದು ಹೆಣ್ಣುಮಕ್ಕಳಿಗೆ ಒಂದು ಸ್ಟ್ರಾಂಗ್ ಸಂದೇಶ ಹೋಗಬೇಕು. ಈಗ ಡೆಲ್ಲಿನಲ್ಲಿ ಒಂದು ಅವಘಡ ಆಗಿ ಘಟನೆ ಆಗಿ ಅದಕ್ಕೊಂದು ಹೆಸರಿಟ್ರು. ಅವಾಗ ಶೀಲಾ ದೀಕ್ಷಿತ್ ಅವರು ಅಧಿಕಾರವನ್ನು ಕಳ್ಕೊಂಡ್ರು. ಅವಾಗ ಹಾಗೆ ನಮ್ಮ ರಾಜ್ಯದಲ್ಲಿ ವೀರವನಿತೆ ವನಿಕೆ ಓಬವ್ವ ಹೆಸರಲ್ಲಿ ಒಂದು ಶಾಶ್ವತವಾದಂಥ ಒಂದು ಹೆಸರು ಯಾವುದಾದ್ರೂ ಒಂದು ನಮ್ಮ ಸರ್ಕಾರದ ಕಾರ್ಯಕ್ರಮಕ್ಕೆ ಅಥವಾ ತುಮಕೂರಿನಲ್ಲಿ ಆಗುವಂಥದ್ದು ನೀವುಗಳೆಲ್ಲ ಒಂದು ವಾಯ್ಸ್ ಮಾಡಿದರೆ, ನೀವು ಇಲ್ಲಿಂದಲೇ ಹೊರಟ್ರೆ ಇವಾಗ ಆಯ್ತು ಇದೇ ಸಭಾಭವನ ಇದು ಚಿಕ್ಕದಾಗೈತಿ. ಈಗ ನೀವುಗಳೆಲ್ಲ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕಚ್ಚೆ ಸೀರೆ ಉಟ್ಕೊಂಡು ಅಚ್ಚುಕಟ್ಟಾಗಿ ಹೆಂಗೆ ಬಂದಿದ್ದಾರೆ ನೀವು ರೆಡಿಯಾಗಿ ಅಂತ ಹೇಳಿದರೆ, ನೀವು ಹಿಂಗೆ ಒಂದು ಹೊರಟುಬಿಟ್ರೆ ಒಂದು ಬಸ್ ಮಾಡಿಕೊಂಡು ಯಾವ ಮಂತ್ರಿ ಆಗಲಿ ಯಾವ ಅಧಿಕಾರಿ ಆಗಲಿ ನೀವು ಏನೇ ಮನವಿ ಕೊಡಲಿ ಅಲ್ಲೇ ಓಕೆ ಮಾಡಿ ಅಲ್ಲೇ ಸ್ಯಾಂಕ್ಷನ್ ಮಾಡಿ ನಿಮ್ಗೆ ಕೊಡಲಿಲ್ಲ ಅಂದರೆ ಕೆಲವರು ರಾಜ್ಯದ ಮತ್ತು ದೇಶದ ಸುರಕ್ಷತೆಗಾಗಿ ಯುದ್ಧಗಳನ್ನು ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ವೀರವನಿತೆ ಓಬವ್ವ ಏನಿದ್ದಾರೆ, ಅವರ ಪತಿಯವರು ಅವರು ಈ ಕೋಟೆಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೈದರಾಲಿಯ ಸೈನ್ಯದವರು ಆ ಕೋಟೆಗೆ ಲಗ್ಗೆ ಇಡ್ತಾರೆ. ಇವರು ಮನೆಯಿಂದ ಉಪಹಾರವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಪತಿಯ ಸೇವೆ ಮಾಡ್ತಾ ಪತಿಯವರು ಊಟ ಮಾಡುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅದೇ ರೀತಿ ರಾಜನಿಷ್ಠೆ ಏನಿತ್ತು ಆ ನಿಷ್ಠೆಯನ್ನು ತೋರುವ ಹಾದಿಯಲ್ಲಿ ವೀರವನಿತೆ ಓಬವ್ವರವರು ಒನಕೆಯಿಂದ ಹಿಡಿದುಕೊಂಡು ಆ ಸೈನ್ಯವನ್ನೇ ತಲೆಗೆ ಹೊಡೆದು ಹೆಣಗಳ ರಾಶಿಯನ್ನೇ ಹಾಕ್ತಾರೆ.